ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾಧರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ಸರ್ವಸ್ವಾತಂತ್ರ್ಯ ಸಂಧಿ, ಅದರಲ್ಲಿ ಮೊದಲನೇ ಪದ್ಯ. ಶ್ರೀನಿವಾಸನ ಚರಿತೆಗಳ ಪರಮಾನುರಾಗದಿ ಪೆಸೆಗೊಳ್ಳಲು ಮುನಿ ಶೌನಕಾದ್ಯರಿಗರುಪಿದನು ಸೂತಾರ್ಯದಯದಿಂದ. ಶ್ರೀನಿವಾಸನ ಚರಿತೆಗಳ ಅಂದರೆ ಲಕ್ಷ್ಮೀದೇವಿಯನ್ನ ಹೃದಯದಲ್ಲಿ ಧರಿಸಿರೋದ್ರಿಂದ ದೇವರಿಗೆ ಶ್ರೀನಿವಾಸ ಅಂತ ಹೆಸರು. ಲಕ್ಷ್ಮಿಯ ವಾಸಸ್ಥಾನ ಅಂದರೆ ಹೃದಯದಲ್ಲಿ ಶ್ರೀವತ್ಸ ಚಿಹ್ನೆ ಮೂಲಕ ಲಕ್ಷ್ಮಿಯನ್ನ ಧರಿಸಿದವ ಪರಮಾತ್ಮ. ಅಂತ ಶ್ರೀನಿವಾಸನ ಅಂದ್ರೆ ಪರಮಾತ್ಮನ ಚರಿತ್ರೆಗಳನ್ನ ಪರಮಾನುರಾಗದಿ ಪೆಸೆಗೊಳ್ಳಲು ಪರಮ ಭಕ್ತಿಯಿಂದ ಹೇಳಬೇಕು ಹಾಗೆ ಅಂತ ಕೇಳ್ತಾರೆ. ಯಾರು? ಶೌನಕಾದಿಗಳು. ಯಾರನ್ನ? ಸೂತಾರ್ಯರನ್ನ. ಸೂತ ಪುರಾಣಿಕರು ದಯದಿಂದ ಶೌನಕಾದ್ಯರಿಗೆ ಅರುಪಿತನು, ಶೌನಕಾದಿ ಋಷಿಗಳಿಗೆ ಅದನ್ನ ತಿಳಿಸಿಕೊಡ್ತಾರೆ. ಅದೇ ಭಾಗವತ ಅಂತ. ಅಂತಹ ಭಾಗವತ ಆ ವಿಷಯವನ್ನೇ ವಿಷ್ಣು ರಹಸ್ಯನೂ ಹೌದು, ಆ ವಿಷ್ಣುರ ಭಾಗವತವೂ ಹೌದು, ವಿಷ್ಣು ರಹಸ್ಯವೂ ಹೌದು. ಆ ವಿಷ್ಣು ರಹಸ್ಯದಲ್ಲಿ ಹೇಳಿದ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಅರ್ಥ. ವಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಅಚಲನ ಚಲನಗಳ ಪ್ರಯತ್ನವು ಸಾಧ್ಯವೇ ಜನಕ್ಕೆ. ಶಚಿಸುದನ ದಯದಿಂದ ಜೀವರ ನಿಚಯದೊಳು ತಾನಿಂದು ಮಾಡುವ ಉಚಿತವನುಚಿತ ಕರ್ಮಗಳನೆಂದರಿತು ಕೊಂಡಾಡು. ಪಚನ ಅಂದ್ರೆ ದೇವರು ನಾನಾ ಕೆಲಸಗಳನ್ನ ನಮ್ಮೊಳಗಿದ್ದು ಮಾಡಿಸ್ತಾನೆ ಅಂತಾರೆ. ಯಾವ್ದದು? ಕೆಲವು ಕರ್ಮಗಳನ್ನ ಇಲ್ಲಿ ಪಟ್ಟಿ ಮಾಡ್ತಾ ಇದ್ದಾರೆ. ಪಚನ ಅಡಿಗೆ ಮಾಡೋದು, ಭಕ್ಷಣ ಅಡಿಗೆ ಮಾಡಿದ್ದನ್ನ ತಿನ್ನೋದು, ಗಮನ ಓಡಾಡೋದು, ಭೋಜನ ಊಟ ಮಾಡೋದು, ವಚನ ಮಾತನಾಡುವುದು, ಮೈಥುನ ಸ್ತ್ರೀಯರ ಜೊತೆಗೆ ಸಂಭೋಗ ಮಾಡೋದು, ಶಯನ ನಿದ್ದೆ ಮಾಡೋದು, ವೀಕ್ಷಣ ಅಂದ್ರೆ ನೋಡೋದು, ಅಚಲನ ಅಲಗಾಡದೇ ಇರೋದು, ಚಲನ ಅಲಗಾಡುವುದು, ಜನಕ್ಕೆ ಸಾಧ್ಯವೇ. ಇದೆಲ್ಲರೂ ಕೂಡ ಜೀವರಿಗೆ ಸಾಧ್ಯವಾಗ್ತದ? ಸ್ವತಂತ್ರವಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಶುಚಿ ಸದನ ಅಂದರೆ ಮುಖ್ಯಪ್ರಾಣನ ಅಂತರ್ಯಾಮಿಯಾದ ಆ ಪರಮಾತ್ಮನ ದಯದಿಂದ, ಆ ಪರಮಾತ್ಮನ ಕರುಣೆಯಿಂದ ಜೀವರು ನಿಚಯದೊಳು ತಾನಿದ್ದು, ಜೀವರ ಜೊತೆಗೆ ಇದ್ದು, ಮುಖ್ಯಪ್ರಾಣ ಅಂತರ್ಯಾಮಿಯಾದ ಪರಮಾತ್ಮ ಜೀವರ ಜೊತೆಗೆ ಇದ್ದು ಉಚಿತ ಅನುಚಿತ ಮಾಡಬಾರದ ಎಲ್ಲ ಕೆಲಸಗಳನ್ನು, ಯಾಕೆ ಪುಣ್ಯ ಪಾಪ ಎರಡು ಕೊಡಬೇಕಾಗಿದೆ, ಅದರಿಂದ ಉಚಿತಾನುಚಿತ ಎರಡು ಕರ್ಮಗಳನ್ನು ಮಾಡಿ ತಾನು ಒಳಗಿದ್ದು ಮಾಡಿಸ್ತಾನೆ ಅಂತ ಅರ್ಥ. ಈ ರೀತಿಯಾಗಿ ಎಂದರಿತು ಕೊಂಡಾಡು ದೇವರನ್ನ. ಈ ರೀತಿಯಾಗಿ ಎಲ್ಲವನ್ನು ಮಾಡ್ತಾನೆ ಅಂದ್ರೆ ಸರ್ವಕರ್ತ. ದೇವರಿಗೆ ಸರ್ವಕರ್ತ ಅಂತ ಹೆಸರು. ಎಲ್ಲವನ್ನು ಮಾಡ್ತಾನೆ, ಅವನಿಲ್ಲದೆ ಯಾವುದು ಅಲಗಾಡೋದಿಲ್ಲ ಹಾಗೆ ಅಂತ ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ. ಇನ್ನು ವಿಷ್ಟರ ಶ್ರವದೇಹದೊಳಗೆ ಪ್ರವಿಷ್ಟನಾಗಿ ನಿರಂತರದಿ ಬಹುಚೇಷ್ಟೆಗಳ ಮಾಡುತ್ತಿರೆ ಕಂಡು ಸಜೀವಿ ಎನ್ನುತಿಹರು. ಹೃಷ್ಟರಾಗುವರವನ ನೋಡಿ ಕನಿಷ್ಠರೆಲ್ಲರೂ ಸೇವೆ ಮಾಳ್ಪರು. ಬಿಟ್ಟ ಕ್ಷಣದಲ್ಲಿ ಗುಣಪವೆಂದರಿ ತದನು ಪೇಕ್ಷಿಪರು. ವಿಷ್ಟರ ಶ್ರವ, ವಿಷ್ಟರ ಅಂದ್ರೆ ಎಲ್ಲ ಕಡೆ ವ್ಯಾಪ್ತವಾದ ಶ್ರವ, ಕೀರ್ತಿ ಉಳ್ಳವನಾದ ಪರಮಾತ್ಮ ದೇಹದೊಳಗೆ ಪ್ರವಿಷ್ಟನಾಗಿ ಈ ಸ್ಥೂಲ ದೇಹದಲ್ಲಿ ಪ್ರವೇಶ ಮಾಡಿ ನಿರಂತರದಿ ಬಹುಚೇಷ್ಟೆಗಳ ಮಾಡುತ್ತಿರೆ, ನಾನಾ ವಿಧವಾದ ಕರ್ಮಗಳನ್ನ ಒಳಗಿದ್ದು ಮಾಡಿಸ್ತಾನೆ. ಕಂಡು, ಈ ರೀತಿಯಾಗಿ ಪರಮಾತ್ಮ ಒಳಗಿದ್ದು ಮಾಡುವುದನ್ನು ಕಂಡು ಜನರು ಏನೆಂದು ಕರೀತಾರೆ?
ಇವನು ಸುಜೀವಿ. ಅಂದ್ರೆ ಏನರ್ಥ? ಇವನಿಗೆ ಪ್ರಾಣ ಇದೆ. ಪರಮಾತ್ಮ ಒಳಗಿದ್ದು ಎಲ್ಲವನ್ನು ಮಾಡಿಸಿದ್ರೆ ಏನಂತ ಕರೀತಾರೆ? ಇವನಿಗೆ ಪ್ರಾಣ ಇದೆ ಅಂತ ಕರೀತಾರೆ. ಅವರ ನೋಡಿ ಕನಿಷ್ಠರೆಲ್ಲವರು ಹೃಷ್ಟರಾಗುವರು. ಅಂಥವರನ್ನ ನೋಡಿ, ಬದುಕಿರುವ ಆ ಜನರನ್ನು ನೋಡಿ ಅವರಿಗಿಂತ ಕೆಳಗೆ ಇರತಕ್ಕವರು. ಉದಾಹರಣೆಗೆ ಪತಿಯನ್ನು ನೋಡಿ ಪತ್ನಿ ಅಥವಾ ಅವರ ಮಕ್ಕಳು ಹಾಗೆ ಅಂತ ಕೆಳಗೆ ಇರುವ ಮಡದಿ ಮಕ್ಕಳು ಸಂತೋಷ ಪಡ್ತಾರೆ. ಯಾಕೆ? ಪತಿಯನ್ನು ಬದುಕಿದ್ದಾನೆ ಅಂತ. ಪತಿ ಹೋದ್ರೆ ಮನೆ ನಡೆಸೋದು ಕಷ್ಟ ಇದೆ, ಅದರಿಂದ ದುಃಖ ಆಗ್ತದೆ. ಹೃಷ್ಟರಾಗುವರು, ಸೇವೆ ಮಾಡ್ಪರು, ಸೇವೆಯನ್ನ ಮಾಡುವವರು. ಬಿಟ್ಟ ಕ್ಷಣದಲ್ಲಿ ಯಾವಾಗ ಪರಮಾತ್ಮ ಆ ಶರೀರವನ್ನು ಬಿಡ್ತಾನೆ, ಆಗ ಕುಣಪನೆಂದರಿತು ಉಪೇಕ್ಷಿಪರು. ಇದು ಕುಣಪ ಅಂದ್ರೆ ಹೆಣ ಅಂತ ಅರಿತು ಜನರು ಅದನ್ನ ಉಪೇಕ್ಷೆ ಮಾಡುವವರು. ಅದರಿಂದ ಈ ದೇಹಕ್ಕೆ ಹಿತ್ತಲ ಕಸಕ್ಕಿಂತ ಹತ್ತತ್ತ ಈ ಶರೀರ ಅಂತಾರ ದಾಸರು. ಇನ್ನೊಂದು ಕಡೆ ಮನೆ ಕಸನಾರು ಒಂದಿನ ಇಟ್ಟಿರ್ತಾರೆ, ಮಾರನೇ ದಿವಸ ಬಂದನೆ ಕಾರ್ಪೊರೇಷನ್ ಅವರು ತಗೊಂಡು ಹೋಗ್ತಾರೆ. ಈ ಶರೀರ ಅಷ್ಟು ನಾಲಾಯಕ್ ನೋಡಿ. 3 ದಿವಸ 3 ತಾಸಲ್ಲಿ ತೆಕ್ಕೊಂಡು ಹೋಗ್ಬೇಕು. ಪರಮಾತ್ಮ ಯಾವಾಗ ಬಿಟ್ಟು ಹೋಗ್ತಾನೆ, ಈ ಶರೀರ ಬಿಟ್ಟು, ನಾವು ಈ ಶರೀರ ಯಾವುದನ್ನ ಪಾಲನೆ ಪೋಷಣೆ ಮಾಡ್ತಾ ಇರ್ತೀವಿ ಹಗಲು ರಾತ್ರಿ, ಅಂಥ ಶರೀರ ಹಿತ್ತಲ ಕಸಕ್ಕಿಂತ ಹತ್ತತ್ತ ಅಂತ ಭಾರಿ ನೀಚವಾದದ್ದು ಅಂತ. ಆದರೆ ಈ ಶರೀರ ಇಲ್ಲದೆ ನಮ್ಮ ಸೇವೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಶರೀರದ ಪಾಲನೆ ಪೋಷಣೆ ಮಾಡಿ ಸಾಧನೆಗಾಗಿ ಈ ಶರೀರ, ಬಂಧು ಬಾಂಧವರು, ಮಡದಿ ಮಕ್ಕಳು ಹೀಗೆ ಅಂತ ನಾವು ತಿಳ್ಕೋಬೇಕು. ಇನ್ನು ಕ್ರೀಡೆಗೋ ಸುಖ ಅವರವರ ಗತಿ ನೀಡಲೋ ಸುಖ ದೇಹಗಳ ಕೊಟ್ಟಾಡುವನು ಸ್ವೇಚ್ಛೆಯಲಿ ಬ್ರಹ್ಮೇಶಾದ್ಯರೊಳು ಪೊಕ್ಕು ಮಾಡುವನು ವ್ಯಾಪಾರ ಬಹುವಿಧ ಮೂಢ ದೈತ್ಯರೊಳಿದ್ದು ಪ್ರತಿದಿನ ಕೇಡು ಲಾಭವಿಲ್ಲಬನಿಗತರಿಂದಾವ ಕಾಲದಲ್ಲಿ. ಇದೆಲ್ಲವೂ ಕೂಡ ಪರಮಾತ್ಮನ ಲೀಲೆ. ಕ್ರೀಡೆಗೋ ಸುಖ, ಸೃಷ್ಟಿ ಸ್ಥಿತಿ ಸಂಹಾರ ಇದು ದೇವರ ಲೀಲೆ ಅಷ್ಟೇ. ಅವರವರ ಗತಿ ನೀಡಲೋ ಸುಖ. ಪರಮಾತ್ಮ ಇದನ್ನೆಲ್ಲ ಯಾಕೆ ಮಾಡ್ತಾನೆ? ಆಯ್ತು, ದೇವರಿಗೆ ಲೀಲೆ, ಜೀವರಿಗೆ ಅವರವರಿಗೆ ಯೋಗ್ಯವಾದ ಗತಿ ಸಿಗಬೇಕು. ಸಾತ್ವಿಕರಿಗೆ ಮೋಕ್ಷ ಆಗಬೇಕು, ರಾಜಸರಿಗೆ ನಿತ್ಯ ಸಂಸಾರಿಗಳಾಗಿ ಭೂಮಿ, ಸ್ವರ್ಗ ಭೂಮಿ ನರಕ ಅಂತ ಅವರು ತಿರುಗ್ತಾ ಇರಬೇಕು, ಮತ್ತು ತಮೋಯೋಗ್ಯರಿಗೆ ತಮಸ್ಸಾಗಬೇಕು ಹಾಗೆ ಅಂತ. ಅದು ಮಾಡಬೇಕು ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಅದಕ್ಕೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅವರ ಒಳಗಿದ್ದು ಅವರವರ ಯೋಗ್ಯತೆಗೆ ತಕ್ಕಂತೆ ಚೇಷ್ಟೆಗಳನ್ನು ಮಾಡಿ ದೇವರು ಅವರಿಗೆ ಫಲವನ್ನು ಕೊಡ್ತಾನೆ. ಈ ರೀತಿಯಾಗಿ ದೇಹಗಳ ಕೊಟ್ಟು ಅವರವರಿಗೆ ಗತಿಯನ್ನು ನೀಡುವುದಕ್ಕಾಗಿ ದೇಹವನ್ನು ಕೊಟ್ಟು. ಅದರಿಂದ ನೋಡಿ, ದೇವರು ಸೃಷ್ಟಿ ಮಾಡಿದ ಇಂಟೆನ್ಷನ್ ಏನು? ಈ ಬ್ರಹ್ಮಾಂಡವನ್ನ, ಈ ಶರೀರವನ್ನ ನಮಗೆ ಯೋಗ್ಯವಾದ ಗತಿಯನ್ನು ಕೊಡೋದಕ್ಕೆ. ಸೊ ನಮ್ಮ ಎಫರ್ಟ್ ಕೂಡ ಅದಕ್ಕೆ ತಕ್ಕಂತೆ ಅಲೈನ್ ಆಗಿ ಇರಬೇಕು. ನಮ್ಮ ಎಫರ್ಟ್ ಬರೀ ದುಡ್ಡುಗಾಸು ಸಂಪಾದನೆ ಮಾಡೋದು ಅಂತ ಇಷ್ಟೇ ಆಗಿಬಿಟ್ರೆ ದೇವ್ರ ಜೊತೆಗೆ ಅಲೈನ್ಮೆಂಟ್ ಆಗಲ್ಲ. ದೇವರು ಸೃಷ್ಟಿ ಮಾಡಿದ ಉದ್ದೇಶನೇ ಬೇರೆ, ನಾವು ಈ ಶರೀರವನ್ನ ಪಡ್ಕೊಂಡು ಮಾಡುವ ಕೆಲಸಗಳೇ ಬೇರೆ. ಹಾಗೆ ಅಂದ್ರೆ ಇನ್ನಷ್ಟು ಪಾಪಗಳೇ ಜಾಸ್ತಿ ಆಗ್ತಾ ಇರುತ್ತದೆ. ಅದರಿಂದ ದೇವರ ಒಂದು ಇಂಟೆನ್ಷನಿಗೂ ನಮ್ಮ ಒಂದು ಇಂಟೆನ್ಷನ್ ಏನಾಗಬೇಕು? ಮ್ಯಾಚ್ ಆಗಬೇಕು, ಅಲೈನ್ ಆಗಬೇಕು. ಮನೆಯಲ್ಲಿ 4 ಜನ ಇದ್ದೀವಿ ಅಂದ್ರೆ ಗುರಿ ಒಂದೇ ಇರಬೇಕು. 4 ಜನರದು 4 ಗುರಿ ಇದ್ರೆ 4 ಕುದುರೆ ಇದ್ದಂಗೆ. ಒಂದೇ ರಥಕ್ಕೆ 4 ಕುದುರೆ ಒಂದೇ ರೋಡಲ್ಲಿ ಹೋದ್ರೆ ಸರಿ. 4 ರೋಡಲ್ಲಿ ಓಡಿ ಹೋಗ್ತಾ ಇದ್ರೆ ರಥ ಏನಾಗ್ತದೆ? ನುಚ್ಚು ನೂರಾಗ್ತದೆ. ಅದೇ ತರ ಒಂದು ಕುಟುಂಬ ನಡಿಬೇಕು, ಒಂದು ಕಂಪನಿ ನಡಿಬೇಕು. ಹಾಗೆಂದ್ರೆ ಗುರಿ ಒಂದೇ ಇರಬೇಕು ಎಲ್ಲರಿಗೂ ಭಿನ್ನ ಭಿನ್ನ ಗುರಿ ಇದ್ದು ಬಿಟ್ರೆ ಸರಿಯಾಗಿ ನಡೆಯಲ್ಲ. ಹೇಗೋ ಅದೇ ತರ ಈ ಜಗತ್ತಿನಲ್ಲಿ ಇರತಕ್ಕ ಇದು ದೇವರೇ ಗುರಿ. ದೇವರು ಫಿಕ್ಸ್ ಮಾಡ್ಕೊಂಡಿದ್ದಾನೆ, ಅವರವರಿಗೆ ಯೋಗ್ಯವಾದ ಗತಿಯನ್ನು ಕೊಡಬೇಕು. ಹಾಗೆ ಅದರ ತಕ್ಕಂತೆ ನಾವು ಪ್ರಯತ್ನವನ್ನ ಮಾಡಿದರೆ ನಮಗೆ ಅನುಗ್ರಹ ಆಗ್ತದೆ. ಇಲ್ಲದಿದ್ರೆ ನಾವೆಲ್ಲೋ ಮತ್ತೆ ಸ್ವರ್ಗ ಭೂಮಿ ನರಕ ಅಂತ ಇಲ್ಲೇ ತಿರುಗ್ತಾ ಕೂತಿರ್ಬೇಕು ಅಂತ ಆಗ್ತದೆ. ಅದರಿಂದ ದೇಹಗಳನ್ನು ಕೊಟ್ಟು ಸ್ವೇಚ್ಛೆಯಲ್ಲಿ ತನ್ನ ಇಚ್ಛೆ ಪ್ರಕಾರ ಬ್ರಹ್ಮೇಶಾದ್ಯರಳು, ಬ್ರಹ್ಮ ರುದ್ರ ಮೊದಲಾದ ದೇವತೆಗಳಲ್ಲಿ ಪೊಕ್ಕು ಅಂದ್ರೆ ಇದ್ದು ವಾಸವಾಗಿದ್ದು, ಅದೇ ತರ ಮೂಢ ದೈತ್ಯರುಳಿದ್ದು ದೇವತೆಗಳೊಳಗಿದ್ದು ಸತ್ಕರ್ಮಗಳನ್ನ ಮಾಡಿಸ್ತಾನೆ.
ಮೂಢರು, ಅಜ್ಞಾನಿಗಳಾದ ಪಾಪಿಗಳಾದ ದೈತ್ಯರೊಳಿದ್ದು ನಾನಾ ವಿಧವಾದ ಕೆಟ್ಟ ಕೆಲಸಗಳನ್ನ ಮಾಡಿಸಿ, ಎಲ್ಲ ಮಾಡೋದು ದೇವರೇ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರಿಗೆ ಸಿಗಬೇಕಾದ ಗತಿಯ ತಕ್ಕಂತೆ ಮಾಡಿ ಕೇಡು ಮಾಡ್ತಾನೆ. ಕೇಡು ಲಾಭಗಳು ಯಾವ ಕಾಲದಲ್ಲಿ ಇಲ್ಲ ಅವನಿಗೆ. ಈ ರೀತಿಯಾಗಿ ಮಾಡುವುದರಿಂದ ದೇವರಿಗೆ ಪುಣ್ಯ ಪಾಪ ಕರ್ಮದ ಬಂಧ ಮುಂತಾದ ಯಾವುದೂ ಇಲ್ಲ. ಯಾಕೆ? ಅವನಿಗೆ ಇದರಿಂದ ಅಪೇಕ್ಷೆನೇ ಇಲ್ಲ. ದೇವರಿಗೆ ಇದರಿಂದ ಒಂದು ಉಪಯೋಗ ಇಲ್ಲ. ಏನಾದ್ರು ಉಪಯೋಗ ಇದ್ದಿದ್ರೆ ಪುಣ್ಯ ಪಾಪ ಅಥವಾ ಕರ್ಮ ಅದರ ಬಂಧ ದೇವರಿಗೆ ಇರ್ತಾ ಇತ್ತು. ದೇವರಿಗೆ ಯಾವ ಅಪೇಕ್ಷೆಯೂ ಇಲ್ಲ. ಅದರಿಂದ ಇದರ ಒಂದು ಬಂಧನ ದೇವರಿಗೆ ಇಲ್ಲ. ಇನ್ನು ಅಕ್ಷರೇಢ್ಯನು ಬ್ರಹ್ಮ ವಾಯುತ್ರ್ಯಕ್ಷ ಸುರಪ ಸುರಾಸುರರೊಳ್ ಅಧ್ಯಕ್ಷನಾಗಿದ್ದೆಲ್ಲರೊಳು ವ್ಯಾಪಾರ ಮಾಡುತಿಹ. ಅಕ್ಷಯ ಸುಸತ್ಯಾತ್ಮಕ ಪರಾಪೇಕ್ಷೆಯಿಲ್ಲದೆ ಸರ್ವರೊಳಗೆ ವಿಲಕ್ಷಣನು ತಾನಾಗಿ ಲೋಕವ ರಕ್ಷಿಸುತ್ತಲಿಪ್ಪ. ಅಕ್ಷರೇಢ್ಯನು, ಅಕ್ಷರ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ. ಅಕ್ಷರ ನಾಮಕಳಾದ ಲಕ್ಷ್ಮೀದೇವಿಯಿಂದ ಈಡ್ಯ ಅಂದ್ರೆ ಸ್ತುತಿಸಲು ಯೋಗ್ಯನಾದವ ಅಂತ ಅರ್ಥ. ಲಕ್ಷ್ಮೀದೇವಿಯಿಂದಲೂ ಕೂಡ ಸ್ತುತಿಸಲು ಯೋಗ್ಯನಾದವ ಶ್ರೀಹರಿ. ಬ್ರಹ್ಮ ವಾಯು ತ್ರಕ್ಷ ಸುರಪ ಸುರಾದಿಗಳ ಅಧ್ಯಕ್ಷನಾಗಿ, ಅಂದ್ರೆ ಬ್ರಹ್ಮ ವಾಯು ತ್ರಕ್ಷ ಅಂದ್ರೆ 3 ಕಣ್ಣು ಉಳ್ಳವರು ರುದ್ರದೇವರು, ಸುರಪ ದೇವತೆಗಳಿಗೆ ಒಡೆಯ ಅಂದ್ರೆ ದೇವೇಂದ್ರ ಅಂತ ಅರ್ಥ. ಇನ್ನು ಸುರಾದಿಗಳು ಇತರ ದೇವತೆಗಳು ಋಷಿಗಳು ಯಾರ್ಯಾರಿದ್ದಾರೋ ಎಲ್ಲರಿಗೂ ಕೂಡ ಸಜ್ಜನರಿಗೆಲ್ಲ ಅಧ್ಯಕ್ಷನಾಗಿ ಇದ್ದು ಎಲ್ಲರೊಳು ಪರಾಪೇಕ್ಷೆ ಇಲ್ಲದೆ ವ್ಯಾಪಾರ ಮಾಡುತ್ತಿಹ. ಎಲ್ಲರೊಳಗಿದ್ದು ಯಾವ ಅಪೇಕ್ಷೆ ಇಲ್ಲದೆ ನಮಗೆ ಆಗಬೇಕಾಗಿದೆ, ಆದರೆ ದೇವರಿಗೆ ನಮ್ಮಿಂದ ಯಾವುದು ಆಗಬೇಕಾಗಿಲ್ಲ. ಯಾವ ಪ್ರತಿಫಲ ನಿರೀಕ್ಷೆ ಮಾಡದೆ ದೇವರು ವ್ಯಾಪಾರ ಮಾಡುತ್ತಿಹ, ಕರ್ಮಗಳನ್ನ ಮಾಡ್ತಾ ಇದ್ದಾನೆ, ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನ ಮಾಡ್ತಾ ಇದ್ದಾನೆ. ನೋಡಿ, ದೇವರಿಗೆ ನಿಯತ ಕರ್ಮ ಇದೆ. ದೇವರಿಗೂ ಕೂಡ ಒಂದು ಸದಾ ವ್ಯಾಪಾರ ಎನ್ನತಕ್ಕದ್ದು ಇದ್ದೇ ಇದೆ. ದೇವರಿಗೆ ವಿಹಿತ ಕರ್ಮ ಮಾಡ್ತಾನೆ, ನಾವು ನಮಗೆ ಯಾವುದು ವಿಹಿತವೋ ದೇವರು ಹೇಳಿದ್ದಾನೋ ಅದನ್ನು ಮಾಡಬೇಕು ಅಂತ ಒಟ್ಟು. ಇನ್ನು ಅಕ್ಷಯ, ನಾಶ ಇಲ್ಲದವ, ಸತ್ಯಾತ್ಮಕ ಸತ್ಯ ಸ್ವರೂಪನಾದವ, ಸರ್ವರೊಳಗೆ ವಿಲಕ್ಷಣನು ತಾನಾಗಿ ಲೋಕವ ರಕ್ಷಿಸುತ್ತಲಿಪ್ಪ. ಎಲ್ಲರಲ್ಲಿ ಇದ್ದು ಭಾರಿ ವಿಲಕ್ಷಣ ದೇವರು. ವಿಲಕ್ಷಣ, ಡಿಫ್ರೆಂಟ್, ಭಾರಿ ಡಿಫ್ರೆಂಟ್. ನಮಗೆ ಅಲ್ಪಜ್ಞ ಇದ್ರೆ ದೇವರು ಸರ್ವಜ್ಞನಾಗಿದ್ದಾನೆ. ಆ ಥರ ನಮ್ಮಲ್ಲಿ ಇರೋದು ಎಲ್ಲದಕ್ಕಿಂತಲೂ ಕೂಡ ಅನಂತ ಗುಣ ದೇವರಲ್ಲಿ ಇದೆ. ಈ ರೀತಿಯಾಗಿ ವಿಲಕ್ಷಣನಾಗಿ ಇದ್ದು ಜಗತ್ತನ್ನ ರಕ್ಷಿಸುತ್ತಾನೆ ಅಂತ ಅರ್ಥ. ಶ್ರೀ ಸರಸ್ವತಿ ಭಾರತಿ ಗಿರಿಜಾ ಶಚಿರತಿ ರೋಹಿಣಿ ಸಂಜ್ಞಾ ಸುಶತರೂಪಾಧ್ಯಖಿಲ ಸ್ತ್ರೀಯರೊಳು ಸ್ತ್ರೀ ರೂಪ. ವಾಸವಾಗಿದ್ದೆಲ್ಲರಿಗೆ ವಿಶ್ವಾಸ ತನ್ನಲ್ಲಿ ಕೊಟ್ಟು ಅವರಭಿಲಾಷೆಗಳ ಪೂರೈಸುತ್ತಿಪ್ಪನು ಯೋಗ್ಯತೆಗಳರಿತು. ಇನ್ನು ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಸರಸ್ವತಿ ದೇವಿ, ಭಾರತೀ ದೇವಿ, ಗಿರಿಜಾ ಅಂದ್ರೆ ಪಾರ್ವತಿ, ಶಚಿದೇವಿ, ರತಿ ಕಾಮನ ಹೆಂಡತಿ, ಮತ್ತು ರೋಹಿಣಿ ಚಂದ್ರನ ಹೆಂಡತಿಯವರು, ಸಂಜ್ಞಾ ಸೂರ್ಯನ ಹೆಂಡತಿ, ಶತರೂಪ ಸ್ವಯಂಭೂ ಮನುವಿನ ಹೆಂಡತಿ, ಇವೇ ಮೊದಲಾದ ಸ್ತ್ರೀಯರಲ್ಲೂ ಕೂಡ ಅಖಿಲ ಸ್ತ್ರೀಯರುಳು, ಎಲ್ಲಾ ಸ್ತ್ರೀಯರು, ಅದು ಸಜ್ಜನರಾಗಿರ್ಲಿ ದುಷ್ಟ ಸ್ತ್ರೀ ಆಗಿರ್ಲಿ, ಎಲ್ಲರಲ್ಲೂ ಕೂಡ ತಾನು ಸ್ತ್ರೀ ರೂಪದಿಂದ ವಾಸವಾಗಿದ್ದು ನೆಲೆಸಿದ್ದು ಎಲ್ಲರಿಗೆ ವಿಶ್ವಾಸ ತನ್ನಲ್ಲಿ ಕೊಟ್ಟು, ತನ್ನಲ್ಲಿ ಸಜ್ಜನರಿಗೆ ದೇವರಲ್ಲಿ ಭಕ್ತಿ ವಿಶ್ವಾಸ ಬರ್ತದೆ, ಆ ವಿಶ್ವಾಸವನ್ನು ಕೊಟ್ಟು ಯೋಗ್ಯತೆಗಳರಿತು ಅಭಿಲಾಷೆಗಳೇ ಪೂರೈಸುತ್ತಿಪ್ಪ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರ ಇಷ್ಟಾರ್ಥಗಳನ್ನ ಪರಮಾತ್ಮ ಪೂರೈಸುತ್ತಾನೆ ಅಂತ ಅರ್ಥ. ಕೋಲು ಕುದುರೆಯ ಮಾಡಿ ಆಡುವ ಬಾಲಕರ ತೆರೆನಂತೆ ಲಕುಮಿ ಲೋಲ ಸ್ವಾತಂತ್ರ್ಯ ಗುಣವ ಬ್ರಹ್ಮಾದ್ಯರೊಳಗಿಟ್ಟು ಲೀಲೆಗೈವನು ತನ್ನವರಿಗನುಕೂಲನಾಗಿದ್ದೆಲ್ಲ ಕಾಲದಿ ಕೂಳರಿಗೆ ಪ್ರತಿಕೂಲನಾಗಿಹ ಪ್ರಕಟನಾಗದಲೇ. ಕೋಲು ಕುದುರೆಯ ಮಾಡಿ ಆಡುವ ಬಾಲಕರ,
ಒಂದು ಕಟ್ಟಿಗೆಯ ಕುದುರೆಯನ್ನು ಮಾಡಿ ಅದನ್ನ ತಮ್ಮ ಕಾಲಿನ ಮಧ್ಯದಲ್ಲಿ ಇಟ್ಟು ಆಡ್ತಾರೆ ನೋಡಿ. ಸಣ್ಣ ಮಕ್ಕಳು ಆಡ್ತಾರೆ. ಅದಕ್ಕೆ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಒಂದು ಕಿವಿ ಹತ್ರ ಒಂದು ಕುದುರೆಯಂತೆ ಒಂದು ಆಕಾರ, ಮರದ ಗೊಂಬೆ, ಅದರಲ್ಲಿ ಸಣ್ಣ ಮಕ್ಕಳನ್ನು ಕೂಡಿಸಿ ಆಟ ಆಡಿಸೋದು ಉಂಟು. ಅದೇ ರೀತಿಯಾಗಿ ಪರಮಾತ್ಮ ಲಕ್ಷ್ಮೀ ಲೋಲ, ಲಕ್ಷ್ಮೀಪತಿಯಾದ ಪರಮಾತ್ಮ ಸ್ವಾತಂತ್ರ್ಯ ಗುಣವ ಬ್ರಹ್ಮಾದಿ ಅಖಿಲರೊಳಗಿಟ್ಟು ತನ್ನ ಸ್ವರೂಪ, ಸ್ವಾತಂತ್ರ್ಯ ಎನ್ನತಕ್ಕ ತನ್ನ ರೂಪ, ಅದನ್ನ ಬ್ರಹ್ಮಾದಿ ಎಲ್ಲರಲ್ಲೂ ಇಟ್ಟು ಲೀಲೆಗೆ ಇವನು ಲೀಲೆಯಿಂದ ತನ್ನವರಿಗೆ ಅನುಕೂಲನಾಗಿದ್ದು, ತನ್ನ ಭಕ್ತರು ಯಾರಿದ್ದಾರೆ ಅವರಿಗೆ ಪರಮಾತ್ಮ ಅನುಕೂಲನಾಗಿ ಇರ್ತಾನೆ ಎಲ್ಲ ಕಾಲದಲ್ಲೂ. ಅದೇ ತರ ಕೂಳರಿಗೆ ಪ್ರತಿಕೂಲರಾಗಿದ್ದು, ಭಗವಂತನ ದ್ವೇಷ ಮಾಡತಕ್ಕವರಿಗೆ ದುಃಖಾದಿಗಳನ್ನೆಲ್ಲ ಕೊಡ್ತಾ ಅವರಿಗೆ ಪ್ರತಿಕೂಲನಾಗಿ ಪರಮಾತ್ಮ ಇದ್ದು ಇಹ ಪ್ರಕಟನಾಗದಲೇ ತಾನು ಇದ್ದೇನೆಂಬ ಅದನ್ನ ತೋರಿಸಿಕೊಡೋದೇ ಇಲ್ಲ. ಆ ರೀತಿಯಾಗಿ ದೇವರು ಇದ್ದು ಎಲ್ಲವನ್ನ ವ್ಯಾಪಾರ ಮಾಡ್ತಾನೆ ಅಂತ ಅರ್ಥ. ಈ ದೃಷ್ಟಾಂತ ಏನ್ ಹೇಳ್ತಾರೆ ಹಾಗೆಂದ್ರೆ, ಆ ಕುದುರೆ ಆಟದ ಗೊಂಬೆ, ಅದು ಗೊಂಬೆಯ ಕುದುರೆ, ಅದು ಅದರಲ್ಲಿ ಕೂತು ಆ ಸಣ್ಣ ಮಕ್ಕಳು ಏನ್ ಹೇಳ್ತಾರೆ, ಹೋಗುವಂತ ಕುದುರೆಯನ್ನು ಹೊಡೆದಂಗೆ ಇರ್ತದೆ. ಅದೇನು ಹೋಗೋದಿಲ್ಲ, ಏನಿಲ್ಲ, ಸುಮ್ಮನೆ ಅಲ್ಲೇ ಇರ್ತದೆ ಅದು ಅಷ್ಟೇ. ಆದ್ರೆ ಇವರಿಗೆ ಭ್ರಾಂತಿ, ಓಡಿಸ್ತಾ ಇದೆ ಹಾಗೆ, ಓಡ್ತಾ ಇದೆ ಹಾಗೆ. ಆ ಒಂದು ಕುದುರೆಗೆ ಏನು ಸ್ವಾತಂತ್ರ್ಯ ಇದೆ ಓಡಾಡೋದಕ್ಕೆ, ಮಾಡೋದಕ್ಕೆ? ಜಡನೇ ಅದು, ಏನೂ ಇಲ್ಲ. ಅದೇ ರೀತಿಯಾಗಿ ನಮ್ದು ಅಷ್ಟೇ. ನಮಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ, ಆದ್ರೆ ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ, ಓಡ್ತಾ ಇದ್ದೀವಿ ಹಾಗೆ. ಪರಮಾತ್ಮ ಒಳಗಿದ್ದು ಮಾಡಿಸ್ತಾನೆ ಎಂಬ ಒಂದು ಎಚ್ಚರ ನಮ್ಮಲ್ಲಿ ಇರಬೇಕು ಎಂಬ ಅದಕ್ಕೆ ಈ ಒಂದು ದೃಷ್ಟಾಂತವನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಬ್ರಹ್ಮಾದಿ ಸಕಲ ಜೀವರಾಶಿಗಳ ಒಳಗಿದ್ದು ತನ್ನ ಸ್ವಾತಂತ್ರ್ಯ ಗುಣಗಳನ್ನ ಬ್ರಹ್ಮಾದಿಗಳಿಗೆ ಕೊಟ್ಟು ಆ ವ್ಯಾಪಾರಗಳನ್ನ ಮಾಡಿಸ್ತಾನೆ. ನೋಡೋದಕ್ಕೆ ಏನ್ ಅನಿಸ್ತದೆ, ಓ ನಾವೇ ಮಾಡಿದ್ದು ಅಂತ ಅನಿಸ್ಬಿಡ್ತದೆ. ಅದು ಭ್ರಾಂತಿ ಅದು. ಸೌಪರ್ಣಿವರ ವಹನ ನಾನಾ ರೂಪ ನಾಮದೆ ಕರೆಸುತ್ತವರ ಸಮೀಪದಲ್ಲಿದ್ದ ಕಿಲ ವ್ಯಾಪಾರಗಳ ಮಾಡುವನು. ಪಾಪ ಪುಣ್ಯಗಳೆರಡು ಅವರ ಸ್ವರೂಪಗಳನ್ನನುಸರಿಸಿ ಉಣಿಪ ಪರೋಪಕಾರಿ ಪರೇಶ ಪೂರ್ಣಾನಂದ ಜ್ಞಾನ ಘನ. ಸೌಪರ್ಣಿ ವರವಹನ, ಸೌಪರ್ಣಿ ಅವರ ಪತಿಯಾದ ಗರುಡ, ಅವನೇ ವಾಹನ, ಅಂದರೆ ಗರುಡ ವಾಹನನಾದ ಪರಮಾತ್ಮ ಪರೋಪಕಾರಿ, ಎಲ್ಲರಿಗೂ ಉಪಕಾರ ಮಾಡುವವನಾಗಿದ್ದಾನೆ. ಪರೇಶ, ಎಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ. ಪೂರ್ಣಾನಂದ ಜ್ಞಾನ ಘನ, ಪೂರ್ಣವಾದ ಆನಂದ ಜ್ಞಾನ ಸ್ವರೂಪ ಆಗಿದ್ದಾನೆ. ಅಂತಹ ಪರಮಾತ್ಮ ನಾನಾ ರೂಪ ನಾಮದಿ ಬ್ರಹ್ಮ, ರುದ್ರ, ಸರಸ್ವತಿ, ಭಾರತಿ, ಕಲಿ, ಸಂಬರಾಸುರ ಮುಂತಾದ ಹೆಸರುಗಳಲ್ಲಿ ಕರೆಯಲ್ಪಟ್ಟವನಾಗಿ ಅವರ ಸಮೀಪದಲ್ಲಿದ್ದು, ಆ ಜೀವರ ಒಳಗಿದ್ದು ಅಖಿಲ ವ್ಯಾಪಾರಗಳ ಮಾಡುವನು. ಯಾಕೆ? ಇವನೊಬ್ಬನೇ ಸ್ವತಂತ್ರ, ಎಲ್ಲರೊಳಿದ್ದು ಎಲ್ಲ ವ್ಯಾಪಾರವನ್ನು ಮಾಡ್ತಾನೆ. ಮಾಡಿ ಪಾಪ ಪುಣ್ಯಗಳೆರಡು ಅವರ ಸ್ವರೂಪಗಳನ್ನು ಅನುಸರಿಸಿ ಉಣಿಪ. ಆ ಕರ್ಮದಿಂದ ಬಂದ ಪಾಪ ಇರಬಹುದು, ಪುಣ್ಯ ಇರಬಹುದು, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಕೊಟ್ಟು ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಆಹರ ನಿದ್ರಾ ಮೈಥುನಗಳಹ ಪ್ರಹರ ಭಯಸಿ ಬಳಲುವ ಲಕುಮಿ. ಮಹಿದನ ಮಹಾಮಹಿಮೆಗಳನೆಂದರಿವ ನಿತ್ಯದಲ್ಲಿ ಐಹಿಕ ಸೌಖ್ಯವ ಮರೆತು ಮನದಲ್ಲಿ ಗ್ರಹಿಸಿ ಶಾಸ್ತ್ರಾರ್ಥಗಳ ಪರಮೋತ್ಸಾಹದಿ ಕೊಂಡಾಡುತ್ತಲಿ ಮೈಮರೆದವರಿಗಲ್ಲದಲೇ. ನಿತ್ಯದಲ್ಲಿ ಐಹಿಕ ಸೌಖ್ಯವ ಮರೆತು, ನಿತ್ಯದಲ್ಲೂ ಊಟ, ನೀರು, ಸ್ತ್ರೀಭೋಗ ಮೊದಲಾದ ಈ ವಿಷಯ ಸುಖಗಳನ್ನ ಮರೆತು, ಅದನ್ನ ಬಯಸದೆ
ಮನದಲ್ಲಿ ಶಾಸ್ತ್ರಾರ್ಥಗಳ ಗ್ರಹಿಸಿ, ಮನಸ್ಸಿನಲ್ಲಿ ಸಚ್ಚಾಸ್ತ್ರಗಳ ವಿಚಾರಗಳನ್ನೆಲ್ಲ ನಾವು ಮೆಲುಕಾಗ್ತಾ ಪರಮೋತ್ಸಾಹದಿ, ಭಾರಿ ಉತ್ಸಾಹದಿಂದ ಕೊಂಡಾಡುತ್ತಲಿ, ದೇವರನ್ನ ಕೊಂಡಾಡುತ್ತಾ, ಮೈ ಮರೆತವರಿಗಲ್ಲದಲೆ, ಯಾರು ತಮ್ಮ ಮೈ ಮರೆತು ಈ ರೀತಿಯಾಗಿ ಪರಮಾತ್ಮನನ್ನ ಸ್ತೋತ್ರ ಕೊಂಡಾಡುವುದು ಎಲ್ಲವನ್ನು ಮಾಡ್ತಾರೆ ಅಂತವರಿಗೆ ಆಹಾರ ನಿದ್ರಾ ಮೈಥುನಗಳ, ಆಹಾರ ನಿದ್ರಾ ಅಂದ್ರೆ ನಿದ್ದೆ ಮಾಡೋದು, ಮೈಥುನ ಅಂದ್ರೆ ಸ್ತ್ರೀ ಭೋಗ ಮುಂತಾದ ಭೋಗಗಳು, ಅದೆಲ್ಲವೂ ಕೂಡ ಆಹಾರಹ ಬಯಸಿ ಬಳಲುವ, ಯಾವಾಗಲೂ ಅದರಲ್ಲೇ ಯಾರು ಮುಳುಗಿದ್ದಾನೆ, ಲಕ್ಷ್ಮೀ ಮಹಿತನ ಮಹಾಮಹಿಮೆಗಳ ಎಂದರಿವ, ವಿಷಯ ಭೋಗದಲ್ಲಿ ಮುಳುಗಿದವ ಲಕ್ಷ್ಮೀದೇವಿಯ ಮಹಿಮೆಗಳನ್ನ ಯಾವಾಗ ತಾನೇ ತಿಳಿಲಿಕ್ಕೆ ಸಾಧ್ಯ? ನೋಡಿ, ನಮ್ಮ ಸುತ್ತಮುತ್ತ ಜನರು ಬರೀ ಭೋಗದಲ್ಲೇ ಇರ್ತಾರೆ. ಬೆಳಿಗ್ಗೆದ್ದು ಆಫೀಸ್ ಹೋಗೋದು, ರಾತ್ರಿ ಬರೋದು, ಊಟ ಮಾಡೋದು, ಮಲಗೋದು, ಭೋಗ ಮಾಡೋದು, ಇಷ್ಟೇ. ದೇವರ ಮಹಿಮೆ ಪಾಠ ಪ್ರವಚನ ಟೈಮ್ ಇಲ್ರಿ ಅಂತ ಹೇಳ್ಬಿಡ್ತಾರೆ. ಟೈಮೇ ಇಲ್ಲ ನನಗೆ, ಸಂಧ್ಯಾ ವಂದನೆಗೂ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಎಂಥ ಕಾಲ ನೋಡಿ. ಅದನ್ನೇ ದಾಸರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇದ್ದರೆ ಲಕ್ಷ್ಮೀ ಮಹಿತನ ಮಹಿಮೆಗಳ ಎಂದರಿವ, ದೇವರ ಮಹಿಮೆ ಯಾವಾಗ ತಿಳ್ಕೊಳ್ಳಿಕ್ ಸಾಧ್ಯ? ರಿಟೈರ್ಮೆಂಟ್ ಆದ ಮೇಲೆ ಅಂತ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಆಗ್ತದ ಇದೆಲ್ಲ? ರಿಟೈರ್ಮೆಂಟ್ ಆದ ಮೇಲೂ ಕೂಡ ಇನ್ನೂ ಮಕ್ಕಳು ನೋಡ್ಕೋ, ಮೊಮ್ಮಕ್ಕಳು ನೋಡ್ಕೋ, ಏನೋ ಒಂದು ಕಮಿಟ್ಮೆಂಟ್ ಇದ್ದೇ ಇರ್ತದೆ. ದೇವರು ಅವ್ರ ಹತ್ರ ಬರೋದೇ ಇಲ್ಲ ನೋಡಿ. ಬರೋದೇ ಇಲ್ಲ ಅಂದ್ರೆ ಏನು? ದೇವರು ಎಲ್ಲ ಕಡೆ ಇದ್ದೇ ಇರ್ತಾನೆ, ಆ ಮನಸ್ಸು ದೇವರ ಕಡೆ ಹೋಗೋದಿಲ್ಲ ಅಂತ ಅರ್ಥ. ಇನ್ನು ಬಂಧ ಮೋಕ್ಷ ಪ್ರದನ ಜ್ಞಾನವು ಮಂದಮತಿಗಳಿಗೆಂದು ತೊರೆಯುವುದು ಬಿಂದು ಮಾತ್ರ ಸುಖಾನುಭವ ಪರ್ವತಗೆ ಸಮ ದುಃಖ ಎಂದು ತಿಳಿಯದೆ ಅನ್ಯ ದೈವಗಳಿಂದ ಸುಖವನಪೇಕ್ಷಿಸುವರು ಮುಕುಂದನಾರಾಧನೆಯ ಬಿಟ್ಟವ ಗುಂಟೆ ಮುಕ್ತಿ ಸುಖ. ಬಂಧ ಮೋಕ್ಷ ಪ್ರದನ ಜ್ಞಾನವು ಮಂದಮತಿಗಳಿಗೆ ಎಂದು ದೊರೆಯುವುದು. ಬಂಧ ಮೋಕ್ಷಪ್ರದ, ಜೀವರಿಗೆ ಬಂಧನವನ್ನು ಕೊಡುವವನು ಪರಮಾತ್ಮನೇ, ಮೋಕ್ಷವನ್ನು ಕೊಡುವವನು ಕೂಡ ಪರಮಾತ್ಮನೇ. ಅಂತಹ ಪರಮಾತ್ಮನ ಜ್ಞಾನ ಈ ಮಂದಮತಿಗಳು ಅಂದ್ರೆ ವಿಷಯಾಸಕ್ತರಾದ ಜನರಿಗೆ ಯಾವಾಗ ಬರುತ್ತದೆ, ಯಾವಾಗ ಗೊತ್ತಾಗ್ತದೆ? ಬಿಂದು ಮಾತ್ರ ಸುಖಾನುಭವ, ಈ ವಿಷಯಗಳಲ್ಲಿ ಅವರಿಗೆ ಸಿಗತಕ್ಕ ಸುಖ ಅದು ಎಂಥದ್ದು? ಬಿಂದು ಮಾತ್ರ ಸುಖಾನುಭವ, ಭಾರಿ ಅಲ್ಪ ಸುಖ ಇದು. ಈ ಅಲ್ಪ ಸುಖಕ್ಕಾಗಿ ಇಷ್ಟೊಂದು ಅಹೋರಾತ್ರಿ ಪ್ರಯತ್ನವೇ? ಅಹೋರಾತ್ರಿ ಪ್ರಯತ್ನ ಪಟ್ಟು ಸಿಕ್ಕಿದ್ದೇನು ಅವರಿಗೆ? ಅಲ್ಪ ಸುಖ ಅಂತಾರೆ. ಪರ್ವತಕ್ಕೆ ಸಮ ದುಃಖ, ಬಂದ ದುಃಖಗಳೆಷ್ಟು? ಪರ್ವತಗಳಷ್ಟು. ಪರ್ವತಗಳಷ್ಟು ದುಃಖ, ಒಂದು ಬಿಂದು ಅಷ್ಟೇ ಸುಖ. ಅದನ್ನ ನಂಬಿಕೊಂಡು, ಸುಖ ನಂಬಿಕೊಂಡು ಅದರ ಬೆನ್ನಿಂದ ನಾವು ವಿಷಯ ಭೋಗ ಮಾಡ್ತಾ ಕೂತಿರ್ತೀವಿ. ಈ ರೀತಿಯಾಗಿ ವಿಚಾರಗಳನ್ನ ತಿಳಿಯದೆ ಅನ್ಯ ದೈವಗಳಿಂದ ಸುಖವನ್ನ ಅಪೇಕ್ಷಿಸುವರು. ಇದನ್ನು ಬಿಟ್ಟು ಇನ್ನು ಬೇರೆ ದೇವತೆಗಳನ್ನ, ಮಕ್ಕಳು ಬೇಕು ಬ್ರಹ್ಮದೇವರನ್ನ ಪೂಜೆ ಮಾಡೋದು, ಮಕ್ಕಳು ಬೇಕು ಅಂತ ಶಿವನ ಆರಾಧನೆ ಮಾಡೋದು, ಈ ತರ ಆರೋಗ್ಯ ಬೇಕು ಅಂತ ಅಶ್ವಿನಿ ದೇವತೆಗಳು, ಯಾವ್ಯಾವ್ದಕ್ಕೋ ಅದೆಲ್ಲ ಕೇಳಿ ಸರಿಯಾಗಿ ತಿಳಿದಿಟ್ಕೊಂಡಿರ್ತಾರೆ. ಯಾರನ್ನ ಪೂಜೆ ಮಾಡಿದರೆ ಏನ್ ಸಿಗ್ತದೆ ಲೋಕದಲ್ಲಿ ಹಾಗೆ ಅಂತ ಅದನ್ನ ಸರಿಯಾಗಿ ತಿಳ್ಕೊಂಡು ಅವರು ಉಪಾಸನೆ ಮಾಡ್ತಾ ಸುಖವನ್ನ ಅಪೇಕ್ಷಿಸುವರು. ಮುಕುಂದನಾರಾಧನೆಯ ಮುಕ್ತಿ ಸುಖ ಉಂಟೆ. ಇಂಥವರಿಗೆ ಮುಕುಂದನ ಆರಾಧನೆ, ಪರಮಾತ್ಮನ ಆರಾಧನೆ ಮಾಡೋದಿಲ್ಲ ಅವರು, ಅಂಥವರಿಗೆ ಮೋಕ್ಷ ಸುಖ, ಮೋಕ್ಷ ಎಂಬುದು ಉಂಟಾ ಹಾಗೆ ಅಂದ್ರೆ? ಉಂಟೆ ಅಂತ ಪ್ರಶ್ನೆ ಅದು. ಉಂಟಾ ಹಾಗೆ ಅಂದ್ರೆ ಇಲ್ಲ, ಸಿಗೋದಿಲ್ಲ ಅಂತ ಅರ್ಥ. ಅನ್ಯ ದೇವತಾ ಉಪಾಸನೆ ಮಾಡಿದರೂ ಸರಿಯಲ್ಲ, ವಿಷಯಾಸಕ್ತನಾಗಿರುವುದು ಕೂಡ ಸರಿಯಲ್ಲ. ಮನಸ್ಸನ್ನ ದೇವರಿಗೆ ಕೊಟ್ಟು ದೇವರ ಸ್ತೋತ್ರ, ಕಥಾಶ್ರವಣ ಇತ್ಯಾದಿಗಳನ್ನೇ ನಾವು ಮಾಡಬೇಕು ಅಂತ ಅರ್ಥ. ರಾಜ ತನ್ನ ಅಮಾತ್ಯ ಕರುಣದಿ ನೈಜ ಜನರಿಗೆ ಕೊಟ್ಟು ಕಾರ್ಯ ನಿಯೋಜಿಸುತ್ತ ಮಾನಾಪಮಾನವ ಮಾಳ್ಪತೆರೆನಂತೆ ಶ್ರೀ ಜನಾರ್ದನ ಸಕಲರೊಳಗ ಪರಾಜಿತನು ತಾನಾಗಿ ಸರ್ವ ಪ್ರಯೋಜನವ ಮಾಡಿಸುವ ಮಾಡುವ ಫಲಗೆ ಗುರಿ ಮಾಡಿ. ಹೇಗೆ ರಾಜನು ತನ್ನ ಅಮಾತ್ಯ, ತನ್ನ ಮಂತ್ರಿಗಳನ್ನ ಕರುಣೆಯಿಂದ ನೈಜ ಜನರಿಗೆ ಕೊಟ್ಟು
ಕಾರ್ಯನಿಯೋಜಿಸುತ್ತಾ ಮಂತ್ರಿಗಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಜನರ ವತಿಯಿಂದ ಕೆಲಸಗಳನ್ನ ಮಾಡಿಸಿಕೊಡ್ತಾ ಇದ್ದಾನೆ. ರಾಜ ತಾನಾಗಿ ಮಾಡೋದಿಲ್ಲ. ರಾಜ ಒಂದೊಂದು ಊರಿಗೆ ಒಬ್ಬೊಬ್ಬರನ್ನ ನೇಮನ ಮಾಡ್ತಾನೆ. ಈ ಊರಿಗೆ ಗ್ರಾಮಾಧಿಕಾರಿಗಳು ಅಂತಲೇ ಹೇಳ್ತಾರೆ ನೋಡಿ. ಒಂದೊಂದು ಗ್ರಾಮಕ್ಕೂ ಒಂದೊಂದು ಅಧಿಕಾರಿಗಳನ್ನು ಕೊಟ್ಟು ಅವರ ಮುಖಾಂತರ ಆ ಗ್ರಾಮದ ಜನರಿಂದ ಕರ್ಮಗಳನ್ನೆಲ್ಲ ಮಾಡಿಸಿ ನಿಯೋಜಿಸುತ್ತಾ ಆಜ್ಞೆ ಹುಟ್ಟಿಸಿ ಮಾನಾಪಮಾನವ ಅವರವರು ಮಾಡಿದ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಶಿಕ್ಷೆ ಅಥವಾ ಒಂದು ಗೌರವವನ್ನು ಕೊಟ್ಟು ಅಥವಾ ಶಿಕ್ಷೆಯನ್ನು ಕೊಟ್ಟು ಹೇಗೆ ರಾಜ ಮಾಡ್ತಾನೋ ಮಾಳ್ಪತೆರನಂತೆ ಅದೇ ರೀತಿಯಾಗಿ ಶ್ರೀ ಜನಾರ್ದನ ಲಕ್ಷ್ಮೀನಾರಾಯಣನು ಕೂಡ ಸಕಲರೊಳಗೆ ಎಲ್ಲರೊಳಗಿದ್ದು ಅಪರಾಜಿತನು ತಾನಾಗಿ. ಅಪರಾಜಿತ ಅಂದ್ರೆ ಯಾರಿಂದಲೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ದೇವರನ್ನ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಗೆಲ್ಲೋದೆಲ್ಲಿಂದ ಬಂತು? ಅಪರಾಜಿತನು ತಾನಾಗಿ ಫಲಕ್ಕೆ ಗುರಿ ಮಾಡಿ ಅವರವರ ಜೀವರಿಗೆ ತಕ್ಕಂತೆ ಯೋಗ್ಯತೆಗೆ ತಕ್ಕಂತೆ ಅವರನ್ನ ಗುರಿ ಮಾಡಿಸಿ ಸರ್ವ ಪ್ರಯೋಜನವ ಅವರಿಗೆ ಬೇಕಾದ ಪುಣ್ಯ ಪಾಪ ಅವುಗಳನ್ನು ಕೊಟ್ಟು ಯೋಗ್ಯತೆಗೆ ತಕ್ಕಂತೆ ಮಾಡುವ ತಾನು ಮಾಡಿ ಅವರ ವತಿಯಿಂದ ಮಾಡಿಸಿ ಪಾಪ ಪುಣ್ಯಗಳನ್ನು ಯೋಗ್ಯತೆಗೆ ತಕ್ಕಂತೆ ಕೊಡ್ತಾನೆ ಅಂತ ಅರ್ಥ. ವಾಸುದೇವ ಸ್ವತಂತ್ರ್ಯವ ಸರೋಜಾಸನಾದ್ಯಮರಾಸುರರಿಗೆಯ ಲೇಸು ಇರ್ಬೇಕಲ್ವಾ? ಲೋಸುಕರ್ಥವ ತೆಗೆದರೊಳ ಅರ್ಧವ ಚತುರ್ಭಾಗ ಗೈಸಿ ಒಂದನು ಶತವಿಧ ದ್ವಿಪಂಚಾಶದಬ್ಜ ಕಷ್ಟ ಚತ್ವಾರಿಂಶತಿ ಅನಿಲಗಿತ್ತವಾಣಿ ಭಾರತೀ ಗರ್ಧ. ಇನ್ನು ಸ್ವಾತಂತ್ರ್ಯವನ್ನು ಹೇಗೆ ವಿಭಾಗ ಮಾಡ್ತಾನೆ ಅಂತ ಹೇಳ್ತಾರೆ. ವಾಸುದೇವ ಪರಮಾತ್ಮ ನಾರಾಯಣನು ಸ್ವತಂತ್ರವ ತನ್ನ ರೂಪ, ಇದು ದೇವರು ಬೇರೆ ಇಲ್ಲ, ದೇವರ ರೂಪ ಬೇರೆ ಇಲ್ಲ. ದೇವರ ಗುಣ ಅಂದ್ರೆ ದೇವರೇ ಬರಬೇಕು. ದೇವರು ತನ್ನಲ್ಲಿ ಇದ್ದ ಸ್ವಾತಂತ್ರ್ಯವನ್ನ ಕಿತ್ತಿ ಕೂದಲು ಕಿತ್ತು ಉಗುರು ಕಿತ್ತು ಕೊಡ್ಬೋದು ಬೇಕಾದ್ರೆ, ಆದ್ರೆ ದೇವರ ಗುಣವನ್ನ ಹೆಂಗ್ ಕಿತ್ತಿಕೊಡ್ಲಿಕ್ಕಾಗ್ತದೆ? ಅದರಿಂದ ದೇವರು ಸ್ವತಂತ್ರವನ್ನು ಕೊಡ್ತಾನೆ ಅಂದ್ರೆ ಏನರ್ಥ? ತಾನೇ ಆ ರೂಪದಿಂದ ಬಂದು ಇರ್ತಾನೆ ಅಂತ ಅರ್ಥ. ಸರೋಜಾಸನಾದಿ ಅಂದ್ರೆ ಬ್ರಹ್ಮದೇವರು ಮೊದಲಾದ ಅಮರರಿಗೆ, ಅಸುರರಿಗೆ, ಕಲಿ ಮೊದಲಾದ ಅಸುರರಿಗೆ ಈಯಲೋಸುಕ ಅವರಿಗೆ ಕೊಡುವುದಕ್ಕಾಗಿ ಎಲ್ಲರಿಗೂ ಕೊಡ್ಬೇಕಲ್ಲ. ಒಬ್ಬರಿಗೆ ಸ್ವಾತಂತ್ರ್ಯವನ್ನು ಕೊಡ್ಲಿಕ್ಕೂ ಬರೋದಿಲ್ಲ, ಎಲ್ಲರೂ ಕರ್ಮ ಮಾಡಬೇಕು. ಆದ್ರಿಂದ ತನ್ನ ಸ್ವಾತಂತ್ರ್ಯದಲ್ಲಿ ಅರ್ಧ ಭಾಗವನ್ನ ತೆಗೆದು 2 ಭಾಗ ಮಾಡ್ತಾನೆ. ಅದರಲ್ಲಿ ಅರ್ಧ ಭಾಗವನ್ನ ತೆಗೆದು ಚತುರ್ಭಾಗ ಗೈಸಿ ಅದನ್ನು 4 ಭಾಗವಾಗಿ ಮಾಡಿ ಅದರಲ್ಲಿ 1 ಭಾಗವನ್ನು ಶತವಿಧ ಗೈಸಿ ಅದನ್ನ ಮತ್ತೆ 100 ಭಾಗವಾಗಿ ಮಾಡಿ ದ್ವಿಪಂಚಾಶತ 52 ಭಾಗಗಳನ್ನ ಬ್ರಹ್ಮದೇವರಿಗೆ, ಅಷ್ಟಚತ್ವಾರಿಂಶತ 48 ಭಾಗಗಳನ್ನ ವಾಯುದೇವರಿಗೆ ಕೊಟ್ಟು, ಇನ್ನು ಸರಸ್ವತಿ ಭಾರತೀಯರಿಗೆ ಅವರವರ ಪತಿಯರಿಗೆ ಕೊಟ್ಟದರಲ್ಲಿ ಅರ್ಧ ಭಾಗ ಅಂದರೆ ಸರಸ್ವತಿ ದೇವಿಗೆ 26, ಭಾರತೀ ದೇವಿಗೆ 24 ಇಷ್ಟು ವಿಭಾಗ ಮಾಡಿಕೊಟ್ಟು ಕೊಡ್ತಾನೆ. ಅದರಿಂದ ಅವರಿಗೆ ನೋಡಿ ಸ್ವಾತಂತ್ರ್ಯ ಕೂಡ ಎಲ್ಲರಿಗೂ ಎಲ್ಲಾ ಪ್ರಕಾರ ಇರೋದಿಲ್ಲ ನೋಡಿ, ತಾರತಮ್ಯ ಇದ್ದೇ ಇದೆ. ಈ ರೀತಿಯಾಗಿ ವಿಭಾಗ ಮಾಡಿ ಕೊಡ್ತಾನೆ ಅಂತ ಅರ್ಥ. ಇನ್ನು ದ್ವಿತೀಯ ಪಾದವ ತೆಗೆದುಕೊಂಡ ದಶತ ವಿಭಾಗವ ಮಾಡಿದ 20 ಉಮೇಶನೊಳಿಟ್ಟ ಇಂದ್ರನೊಳೈದಧಿಕ 10 ರತಿಪನೊಳಗಿನಿದಿಟ್ಟ ಖಿಲ ದೇವತೆಗಳೊಳಗಿರೈದು ಜೀವ ಪ್ರತತಿಯೊಳು ದಶ ಐದಧಿಕ 40 ದೈತ್ಯರೊಳು. ಇನ್ನು 4 ಭಾಗ ಮಾಡಿದ ಅಂತ ನೋಡಿದೀವಿ. 2ನೇ ಭಾಗವನ್ನ ತೆಗೆದು ಅದನ್ನ ಮತ್ತೆ 100 ಭಾಗ ಮಾಡಿ ಅಲ್ಲಿ 20 ಭಾಗವನ್ನ ರುದ್ರದೇವರಿಗೆ ನೋಡಿ. ಬ್ರಹ್ಮದೇವರಿಗೆ 52, ವಾಯುದೇವರಿಗೆ 48, ಸರಸ್ವತಿ ದೇವಿಗೆ 26, ಭಾರತಿಗೆ 24, ರುದ್ರದೇವರಿಗೆ 20, ಇಂದ್ರನಿಗೆ 15, ರತಿಪತಿಯಾದ ಮನ್ಮಥನಿಗೆ 15. ಇಂದ್ರನಿಗೆ ಕೊಟ್ಟದ್ದನ್ನ
ಅವನಿಗೆ ಕೊಡ್ತಾನೆ. ಅವನಿಗೂ 15 ಬರುತ್ತದೆ. ಇಂದ್ರ ಕಾಮ ಒಂದೇ. ಇನ್ನು ಅಖಿಲ ದೇವತೆಗಳು ಈರೈದು ಅಂದ್ರೆ 10 ಭಾಗ. ನೋಡಿ, ಇಂದ್ರ ಕಾಮ ಇಂದ್ರರಿಗೆ 15, ಉಳಿದ ದೇವತೆಗಳಿಗೆಲ್ಲ 10 ಭಾಗವನ್ನು ಕೊಟ್ಟು, ಜೀವ ಪ್ರತಿಥಿಯಳು ಜೀವರ ಸಂಘದಲ್ಲಿ 10 ಜೀವರ ಸಂಘದಲ್ಲಿ 10 ಭಾಗಗಳನ್ನು ಕೊಟ್ಟು, 5 + 40 45 ಭಾಗಗಳನ್ನ ದೈತ್ಯರು, ಕಲಿಯ ಮುಂತಾದ ದೈತ್ಯರಲ್ಲೂ ಕೂಡ ಕೊಟ್ಟು ವಿಭಾಗ ಮಾಡಿ ಕೊಡ್ತಾನೆ ಅಂತ ಅರ್ಥ. ಕಾರುಣಿಕ ಸ್ವಾತಂತ್ರ್ಯತ್ವವ 3 ವಿಧಗೈಸೆರಡು ತನ್ನೊಡು ನಾರಿಗೊಂದನು ಕೊಟ್ಟ ಸ್ವಾತಂತ್ರ್ಯವನು ಸರ್ವರಿಗೆ. ಧಾರುಣಿಪ ತನ್ನನುಗರಿಗೆ ವ್ಯಾಪಾರ ಕೊಟ್ಟು ಗುಣಗಳ ವಿಚಾರ ಮಾಡುವ ತೆರದಿ ತ್ರಿಗುಣವ ವ್ಯಕ್ತವನು ಮಾಳ್ಪ. ಕರುಣಾಶಾಲಿಯಾದ ಶ್ರೀಹರಿ ಸ್ವಾತಂತ್ರ್ಯತ್ವವ ಅಂದ್ರೆ ಉಳಿದ ಅರ್ಧ ಸ್ವಾತಂತ್ರ್ಯವನ್ನು 3 ವಿಧಗೈಸಿ 3 ಭಾಗವಾಗಿ ಮಾಡಿ, 2 ತನ್ನೋಳು 2 ಆ 3 ಭಾಗದಲ್ಲಿ 2 ತಾನು ಇಟ್ಟುಕೊಂಡು, ಇನ್ನು 1 ಭಾಗವನ್ನ ನಾರಿಗೆ ಕೊಟ್ಟು, ತನ್ನ ಮಡದಿಯಾದ ಲಕ್ಷ್ಮೀದೇವಿಗೆ ಕೊಟ್ಟು, ಧಾರುಣಿಪ ಅಂದ್ರೆ ಮಹಾರಾಜ ತನ್ನ ಅನುಗರಿಗೆ, ತನ್ನ ಸೇವಕರಿಗೆ ಹೇಗೆ ವ್ಯಾಪಾರ, ಗ್ರಾಮಾಧಿಕಾರಿಗಳೆಲ್ಲ ಹೇಗೆ ಸ್ಪ್ಲಿಟ್ ಮಾಡಿ ಕೊಡ್ತಾನೆ, ವ್ಯಾಪಾರ ಕೊಟ್ಟು ಗುಣ ಅವಗುಣಗಳ ವಿಚಾರ ಮಾಡುವ ತೆರದಿ, ಅವರವರು ಮಾಡಿದ ಕರ್ಮಕ್ಕೆ ತಕ್ಕಂತೆ ಪಾಪ ಪುಣ್ಯಗಳನ್ನ ಹೇಗೆ ಗೌರವ ಶಿಕ್ಷೆಗಳನ್ನ ರಾಜ ಕೊಡ್ತಾನೆ, ಅದೇ ರೀತಿಯಾಗಿ ವಿಭಾಗ ಮಾಡಿಕೊಟ್ಟು ಪರಮಾತ್ಮ ಅವ್ರು ಮಾಡತಕ್ಕ ಕರ್ಮಗಳನ್ನ ನೋಡಿ ವಿಚಾರ ಮಾಡಿ ಪಾಪ ಪುಣ್ಯಗಳನ್ನು ಕೊಟ್ಟು ತ್ರಿಗುಣವ ವ್ಯಕ್ತವನು ಆಳ್ಪ. ತ್ರಿಗುಣ ಸತ್ವಗುಣ, ರಜೋಗುಣ, ತಮೋಗುಣ, ಅದರ ಅಭಿವ್ಯಕ್ತಿ, ಅದನ್ನ ಅದು ವ್ಯಕ್ತ ಆಗುವಂತೆ ಮಾಡ್ತಾನೆ ಅಂತ ಅರ್ಥ. ಪುಣ್ಯಕರ್ಮಕ್ಕೆ ಸಹಾಯವಾಗುವ ಧನ್ಯರಿಗೆ ಕಲ್ಯಾದಿ ದೈತ್ಯರ ಪುಣ್ಯ ಫಲಗಳ ನೀವದಿ ವಿಜರ ಪಾಪ ಕರ್ಮ ಫಲ. ಅನ್ಯ ಕರ್ಮವ ಮಾಳ್ಪರಿಗೆ ಅನುಗುಣ್ಯ ಜನರಿಗೆ ಕೊಡುವ ಬಹುಕಾರುಣ್ಯ ಸಾಗರ ನೀ ತೆರದಿ ಭಕ್ತರನು ಸಂದೈಪ. ಪುಣ್ಯಕರ್ಮಕ್ಕೆ ಸಹಾಯವಾಗುವ, ನೋಡಿ ಪುಣ್ಯಕರ್ಮ ನಾವು ಮಾಡೋದು ಒಂದು ಅಂತ ಆದ್ರೆ, ಪುಣ್ಯಕರ್ಮ ಮಾಡುವವರಿಗೆ ಒಂದು ಸಹಾಯ ಮಾಡುವುದು ಅದು ಕೂಡ ದೊಡ್ಡ ಪುಣ್ಯ ಕೆಲಸವೇ. ಅಂತ ಧನ್ಯರಿಗೆ, ಇನ್ನು ಕಲ್ಯಾದಿ ದೈತ್ಯರಿಗೆ, ಕಲಿಯ ಮೊದಲಾದ ದೈತ್ಯರಿಗೂ ಕೂಡ ಅವರವರ ಪುಣ್ಯ ಫಲ ನೀವ, ಅವರವರು ಮಾಡಿದ ಪುಣ್ಯ ಫಲಗಳನ್ನು ಕೊಡ್ತಾನೆ. ಅದಿತಿ ಜರ ಅಂದ್ರೆ ಅದಿತಿ ದೇವತೆಯಲ್ಲಿ ಹುಟ್ಟಿದ ದೇವತೆಗಳು, ಅವರಿಗೆ ಪಾಪಕರ್ಮ ಫಲ, ಪಾಪಕರ್ಮದ ಫಲವನ್ನು ಅನ್ಯಕರ್ಮ ಮಾಳ್ಪರಿಗೆ, ಪಾಪಕರ್ಮ ಮಾಡುವವರಿಗೆ, ಅದಕ್ಕೆ ಸಹಾಯ ಮಾಡುವವರಿಗೆ ಅವರಿಗೆ ಕೊಟ್ಟು ಬಿಡ್ತಾನೆ. ಅದರಿಂದ ಕಲಿ ಮುಂತಾದವರು ಮಾಡಿದ ಪುಣ್ಯಕರ್ಮ ದೇವತೆಗಳಿಗೆ ಬಂದ್ಬಿಡುತ್ತದೆ. ದೇವತೆಗಳು ಮಾಡುವ ಪಾಪ ಕರ್ಮ ಅದೆಲ್ಲ ದೈತ್ಯರಿಗೆ ಬಂದ್ಬಿಡುತ್ತದೆ. ಇನ್ನು ಯಾರು ಪುಣ್ಯಕ್ಕೆ ಸಹಾಯ ಮಾಡ್ತಾರೋ ಅವರಿಗೆ ಪುಣ್ಯ, ಪಾಪಕ್ಕೆ ಸಹಾಯ ಮಾಡುವವರಿಗೂ ಕೂಡ ಪಾಪಗಳನ್ನು ಕೊಡ್ತಾನೆ ಹಾಗೆಂತ. ಈ ರೀತಿಯಾಗಿ ಕಾರುಣ್ಯ ಸಾಗರ, ಕರುಣಾ ಸಮುದ್ರ ಈ ತರದಿ ಭಕ್ತರನ್ನು ಸಂತೈಪ, ಭಕ್ತರನ್ನ ಈ ರೀತಿಯಾಗಿ ರಕ್ಷಣೆ ಮಾಡ್ತಾನೆ. ಅದರಿಂದ ಮನಸಾಪಿ ನಾವೇನ್ ಮಾಡಬಾರದು, ದೇವರಿಗೆ ವಿರುದ್ಧವಾಗಿ ಶಾಸ್ತ್ರಗಳಲ್ಲಿ ನಿಷಿದ್ಧ ಕರ್ಮಗಳನ್ನ ಮಾಡುವ ಇಚ್ಛೆಯನ್ನ ಮನಸ್ಸಿನಿಂದಲೂ ಮಾತಿನಿಂದಲೂ ಶರೀರದಿಂದಲೂ ಮಾಡಬಾರದು ಅಂತ ಅರ್ಥ. ನಿರುಪಮೆಗೆ ಸರಿಯುಂಟೆ ಎಂದುಚ್ಚರಿಸುವವ ತದ್ಭಕ್ತರೊಳು ಮತ್ಸರಿಸುವವ ಗುಣಗುಣಿಗಳಿಗೆ ಭೇದಕಳ ಪೇಳುವವ. ಧರಸುದರ್ಶನ ಊರ್ಧ್ವ ಪುಂಡ್ರವ ಧರಿಸಿದವರನು ದ್ವೇಷಿಪನ ಹರಿಚರಿತೆಗಳ ಕೇಳದಲೆ ಲೋಕರ ವಾರ್ತೆ ಕೇಳುವವ. ನಿರುಪಮಗೆ ಸರಿಯುಂಟೆ,
ಅಂತ ದೇವರಿಗೆ ಉಪಮಾನ ಅಂತ ಒಂದಿಲ್ಲ. ದೇವರಿಗೆ ಸರಿಯಾಗಿದ್ದಾರೆ. ಉಪಮಾನ ಅಂದ್ರೆ ಸಾದೃಶ್ಯ ಇರಬೇಕು. ಯಾರಿದ್ದಾರೆ ದೇವರಿಗೆ ಸರಿಯಾಗಿ? ನಿರುಪಮ. ದೇವರಿಗೆ ಸರಿಸಾಟಿ ಉಪಮಾ ಕೊಡ್ಲಿಕ್ಕೆ ಯಾರು ಇಲ್ಲ. ಅಂತಹ ಪರಮಾತ್ಮನಿಗೆ ಸರಿಯುಂಟು. ಬ್ರಹ್ಮ, ವಾಯು ಮೊದಲಾದವರು, ಕೆಲವರು ಹೇಳ್ತಾರೆ ತ್ರಿಮೂರ್ತಿಗಳು ಆಲ್ ಆರ್ ಈಕ್ವಲ್ ಹಾಗೆ ಅಂತ. ತ್ರಿಮೂರ್ತಿಗಳೆಲ್ಲ ಈಕ್ವಲ್, ಸಮಾನ ಅಂತೆಲ್ಲ ಹೇಳ್ತಾರೆ. ಬ್ರಹ್ಮ, ವಾಯು ಮೊದಲಾದವರು ಪರಮಾತ್ಮನಿಗೆ ಸಮನಾಗಿ ಇರಬಹುದು ಅಂತ ಉಚ್ಚರಿಸುವವ, ಈ ರೀತಿಯಾಗಿ ಹೇಳುವವ ಒಂದು. ಎರಡನೆಯದು ತದ್ಭಕ್ತರೋಳು ಮತ್ಸರಿಸುವವ, ಪರಮಾತ್ಮನ ಭಕ್ತರಲ್ಲಿ ಮಾತ್ಸರ್ಯ, ಹೊಟ್ಟೆಕಿಚ್ಚು ಅದನ್ನ ಮಾಡುವವ. ಇದೆಲ್ಲ ದೋಷಗಳು ನೋಡಿ. ಮೂರನೆಯದು ಗುಣಗಳಿಗೆ ಭೇದಗಳ ಹೇಳುವ, ದೇವರ ಗುಣಗಳಲ್ಲಿ ಪರಸ್ಪರ ಭೇದ ಇದೆ ಹಾಗೆ ಅಂತ ಹೇಳುವವರು. ಧರ ಸುದರ್ಶನ ಊರ್ಧ್ವಪುಂಡ್ರ, ಧರಿಸಿದವರನ್ನು ದ್ವೇಷಿಪ. ಯಾರು ಶಂಖಚಕ್ರ, ಊರ್ಧ್ವಪುಂಡ್ರ, ಗೋಪಿಚಂದನ ಇವುಗಳನ್ನೆಲ್ಲ ಧರಿಸಿದ್ದಾರೆ ಅವರನ್ನ ಯಾರು ದ್ವೇಷ ಮಾಡ್ತಾರೆ, ಭಗವಂತನ ಭಕ್ತರನ್ನ ದ್ವೇಷ ಮಾಡುವವರು. ಮತ್ತು ಹರಿಚರಿತೆಗಳ ಕೇಳದಲೆ, ಪರಮಾತ್ಮನ ಚರಿತ್ರೆಗಳನ್ನ ಕೇಳದೆ ಲೋಕವಾರ್ತೆ ಕೇಳುವವ, ಲೌಕಿಕ ಸಂಬಂಧವಾದ ವಿಚಾರಗಳನ್ನೇ ಆಫೀಸು ಗೀಫೀಸು ಇದೇ ವಿಚಾರ ಯಾರು ಮಾಡ್ತಾ ಇರ್ತಾರೆ, ಪರಮಾತ್ಮನ ವಿಚಾರ ಹೋಗೋದೇ ಇಲ್ಲ ಅವರಿಗೆ, ಅಂಥವರು. ಇದೆಲ್ಲ ತಮೋಗುಣಕ್ಕೆ ಯೋಗ್ಯರಾದವರು ಅಂತ ಅವರಲ್ಲಿ ಕಾಣತಕ್ಕ ವಿಚಾರ ಇದು. ಪರಮಾತ್ಮನಿಗೆ ಸಮನಾಗಿ ಬ್ರಹ್ಮ, ವಾಯು, ರುದ್ರಾದಿಗಳು ಇರ್ತಾರೆ. ಪರಮಾತ್ಮನ ಭಕ್ತರಲ್ಲಿ ಹೊಟ್ಟೆಗಿಚ್ಚು, ಪರಮಾತ್ಮನ ಗುಣಗಳಲ್ಲಿ ವ್ಯತ್ಯಾಸಗಳನ್ನು ಕಾಣುವವರು, ಊರ್ಧ್ವಪುಂಡ್ರ, ಶಂಖಚಕ್ರ ಧರಿಸಿದವರ ಭಗವದ್ ಭಕ್ತರನ್ನ ದ್ವೇಷ ಮಾಡುವವರು, ಪರಮಾತ್ಮನ ಚರಿತ್ರೆಗಳನ್ನು ಕೇಳದೇ ಇರುವವರು, ಇನ್ನು ಲೌಕಿಕವಾದ ವಿಚಾರಗಳಲ್ಲೇ ಸಮಯ ವ್ಯರ್ಥ ಮಾಡುವವರು, ಇವೇ ಮೊದಲಾದವರು ಅಂತ ಮುಂದಿನ ಶ್ಲೋಕದಲ್ಲಿ ಅದು ಮುಂದುವರಿತದೆ. ಏವಮಾದಿ ದ್ವೇಷವುಳ್ಳ ಕುಜೀಬರೆಳ್ಳರು ದೈತ್ಯರೆನಿಪರು, ಕೋವಿದರ ವಿಜ್ಞಾನ ಕರ್ಮವ ನೋಡಿ ನಿಂದಿಪರು. ದೇವದೇವನ ಬಿಟ್ಟು ಯಾವ ಜೀವ ಪರ್ಯಂತರದಿ ತುಚ್ಛರ ಸೇವೆಯಿಂದುಪಜೀವಿಸುವರ ಜ್ಞಾನಗೊಳಗಾಗಿ. ಇವೇ ಮೊದಲಾದ ಗುಣಗಳು ಪಾಪಿಷ್ಠರಾದ ಜೀವರಾಶಿಗಳಲ್ಲಿ, ತಮಯೋಗ್ಯರಲ್ಲಿ ಇರುತ್ತದೆ. ಅವರನ್ನೇ ದೈತ್ಯರು ಅಂತ ಕರಿತೀವಿ, ದೈತ್ಯರೆನಿಪರು. ಇನ್ನು ಕೋವಿದರ ವಿಜ್ಞಾನ ಕರ್ಮವ ನೋಡಿ, ಜ್ಞಾನಿಗಳು ಮಾಡತಕ್ಕ ವಿಶೇಷವಾದ ಜ್ಞಾನ, ಅವರ ಕರ್ಮ ಇದನ್ನೆಲ್ಲ ನೋಡಿ ನಿಂದಿಪರು, ಬೈತಾರೆ. ಅಂಥವರು ಕೂಡ ದೈತ್ಯರೇ. ಇನ್ನು ದೇವಾದಿದೇವನಾದ ಪರಮಾತ್ಮನನ್ನ ಬಿಟ್ಟು ಯಾವ ಜೀವ ಪರ್ಯಂತರದಿ ಉಸಿರು ಇರುವ ತನಕ ತುಚ್ಛರ ಸೇವೆಯಿಂದ, ನೀಚರ ತಮಯೋಗ್ಯರ ಸೇವೆಯಲ್ಲೇ ಆಸಕ್ತರಾಗಿ ಇರ್ತಾರೆ. ಪರಮಾತ್ಮನ ಸೇವೆ ಮಾಡಬೇಕು, ಹರಿವಾಯು ಗುರುಗಳ ಸೇವೆ ಮಾಡಬೇಕು ಅಂತ ಬುದ್ಧಿನೇ ಬರೋದಿಲ್ಲ ಅವ್ರಿಗೆ. ಯಾರೋ ನೀಚರ ಸೇವೆಯನ್ನ ಮಾಡ್ತಾ ಅಜ್ಞಾನಕ್ಕೊಳಗಾಗಿ ಅಜ್ಞಾನದಲ್ಲಿ ಮುಳುಗಿ ಉಪಜೀವಿಸುವರು, ಆ ರೀತಿಯಾಗಿ ಬದುಕೊಂಡು ಇರ್ತಾರೆ ಹಾಗೆ ಅಂತ. ಇವರೆಲ್ಲರೂ ಕೂಡ ತಮೋಯೋಗ್ಯರು ಹಾಗೆ ಅಂತ ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣುರಮೇ ಪರಮಸೂರತ್. ಶ್ರೀಮದ್ವೇಷಾತ್ಮನಸ್ತು.